ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇವತ್ತು ನಿತ್ಯ ಸಚಿವ ಮಂಡ್ಯದ ಶಿಲ್ಪಿ ಕೆ ವಿ ಶಂಕರಗೌಡರ 111ನೇ ಜನ್ಮದಿನ. ಶಂಕರಗೌಡರ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಕೇಳ್ಕೊತಿದ್ದೀನಿ. ಏನಪ್ಪ ಅಂತ ಅಂದರೆ, ಮಂಡ್ಯದ ರಾಜಕಾರಣ ಇವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅಂತ ನಿಮಗೆ ಗೊತ್ತಿದೆ. ಮಂಡ್ಯ ಮಾತ್ರ ಅಲ್ಲ, ಇಡೀ ದೇಶದ ರಾಜಕಾರಣ ಹಣದಿಂದ ಬಿದ್ದಿದೆ. ಹಣ ಇದ್ದವ್ರು ಮಾತ್ರ ರಾಜಕಾರಣಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಷ್ಟೊಂದು ಜನ ಪ್ರಾಮಾಣಿಕರು ಅಥವಾ ಜನಪರ ಕಾಳಜಿ ಇರ್ತಕ್ಕಂಥವರು ನಮಗೆ ಚುನಾವಣೆ ಸಹವಾಸ ಬೇಡ ಅನ್ನುವಂಥ ಕಾಲ ಇದು. ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಪ್ರವೇಶ ಮಾಡೋರು ತುಂಬ ವಿರಳವಾಗಿದ್ದರು. ಆದರೆ ಜನಪರ ಕಾಳಜಿ ಇದ್ದಂಥವರು, ದೇಶದ ಪರ ಕಾಳಜಿ ಇದ್ದಂಥವ್ರು ಸಾಕಷ್ಟು ಜನ ಇದ್ದರು. ಆದರೆ ಅವರು ಅಧಿಕಾರನ ಬಯಸ್ತಿರಲಿಲ್ಲ. ಇದರ ನಡುವೆ ಕೆಲವಾರು ನಾಯಕರು ಅಥವಾ ಜನರ ಮನವಿಗೆ ಸ್ಪಂದಿಸಿ ರಾಜಕೀಯ ಪ್ರವೇಶ ಮಾಡಿದ್ರು. ಆ ರೀತಿ ಪಟ್ಟಿನಲ್ಲಿ ಮೊದಲಿಗೆ ಮಂಡ್ಯ ಜಿಲ್ಲೆಯಲ್ಲಿ ಹೆಸರು ಕೇಳಿಬರ್ತದೆ ಅಂತಂದರೆ ಕೆ ವಿ ಶಂಕರಗೌಡರು. ಕೆ ವಿ ಶಂಕರಗೌಡರು ತುಂಬ ನಿಪುಣರು, ಬುದ್ಧಿವಂತರು, ಎಲ್ಲ ರಂಗದಲ್ಲೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. 1952ರ ಚುನಾವಣೆಯಲ್ಲಿ ಗೆದ್ದು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನನ ಕೊಡಲಿಲ್ಲ ಸರ್ಕಾರ ಅಂಥೇಳಿ 54ರಲ್ಲೇ ರಾಜೀನಾಮೆ ಕೊಟ್ಟು ಬಂದಂಥ ಒಬ್ಬ ಧೀಮಂತ. ಆ ನಂತರದಲ್ಲಿ ಅವರು ಒಂದು ಚುನಾವಣೆಯನ್ನು ಎದುರಿಸ್ತಾರೆ, ಆ ಚುನಾವಣೆಯಲ್ಲಿ ಸೋಲ್ತಾರೆ. ನಂತರ 1968ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶಂಕರಗೌಡರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿ ಒಂದು ಅವಕಾಶವನ್ನು ಕಲ್ಪಿಸ್ತಾರೆ. ಆ ಸ್ಥಾನಕ್ಕೆ ಅತ್ಯಂತ ಹೆಚ್ಚು ಗೌರವವನ್ನು ಕೆ ವಿ ಶಂಕರಗೌಡರು ತಂದುಕೊಡ್ತಾರೆ. ಏನಾದರೂ ಇವತ್ತು ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಅಂದರೆ ಅದಕ್ಕೆ ಇವರ ಕೊಡುಗೆ ಅಪಾರವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶಿಕ್ಷಣ ಸಚಿವರಾದ ನಂತರ ಒಂದು ಉತ್ತಮ ಹೆಸರನ್ನು ಮಾಡಿದ ನಂತರ 1972ರಲ್ಲಿ ಒಂದು ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಶಂಕರಗೌಡರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೂಡ ಘೋಷಣೆ ಆಗುತ್ತೆ. ಯಾಕೆಂದರೆ ಶಿಕ್ಷಣ ಸಚಿವರಾಗಿ ಅಷ್ಟೊಂದು ಹೆಸರನ್ನು ಅವ್ರು ಗಳಿಸಿರ್ತಾರೆ. ದುರಂತ ಅಂದರೆ ಆ ಚುನಾವಣೆಯಲ್ಲಿ ಶಂಕರಗೌಡರು ಸೋಲ್ತಾರೆ. ಕಡಿಮೆ ಮತಗಳ ಅಂತರದಿಂದ ಎಚ್ ಬೋರಯ್ಯನವರು ವಿಧಾನ ಪರಿಷತ್ಗೆ ಪ್ರವೇಶ ಮಾಡ್ತಾರೆ. ಆ ಬಳಿಕ 1984ರಲ್ಲಿ ಕೆ ವಿ ಶಂಕರಗೌಡರು ಸಂಸದರಾಗಿ ಆಯ್ಕೆ ಆಗ್ತಾರೆ. ಅಂದರೆ ಈ ಜಿಲ್ಲೆ ಕಂಡಂಥ ಒಬ್ಬ ಅಪ್ರತಿಮ ರಾಜಕಾರಣಿ, ಒಬ್ಬ ಪ್ರಜಾಸೇವಕ, ಶೈಕ್ಷಣಿಕ ಕ್ರಾಂತಿ ಮಾಡಿದಂತಹ ಶಂಕರಗೌಡರಿಗೆ ಈ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಂಥ ಅಧಿಕಾರ ಕೇವಲ 3 ಬಾರಿ ಮಾತ್ರ. 1 ಸಾರಿ ಶಾಸಕ, 2 ಬಾರಿ ಮಾತ್ರ, 1 ಸಾರಿ ಶಾಸಕ, ಮತ್ತೊಮ್ಮೆ ಸಂಸದ ಮಾತ್ರ. ಆದರೂ ಅವರ ಸೇವೆ ಅನನ್ಯ, ಅಮರ, ಶಾಶ್ವತವಾಗಿ ಉಳಿದಿದೆ ಇವತ್ತಿಗೂ. ಮಂಡ್ಯ ಜಿಲ್ಲೆ ಅಂತಂದರೆ ಏನು, ಈ ಹಿಂದಿನ ಶಿಕ್ಷಕರನ್ನ ನೀವು ಯಾವುದೇ ಹಳ್ಳಿಗೆ ಹೋಗಿ, ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ಯಾರಾದರೂ ಹಿಂದಿನ ಶಿಕ್ಷಕರು ಸಿಕ್ಕಿದ್ರೆ ಮಂಡ್ಯ ಅಂತಂದರೆ ಅವ್ರು ಮೊದಲು ಕೇಳುವಂಥ ಹೆಸರು ಕೆ ವಿ ಶಂಕರಗೌಡರು. ಅದಕ್ಕೆ ಕಾರಣ ಶಿಕ್ಷಣ ಸಚಿವರಾಗಿ ಮಾಡಿದಂಥ ಒಂದು ಸೇವೆ, ಜೊತೆಗೆ ಮಂಡ್ಯದಲ್ಲಿ ಅವರ ಸಾಧನೆ ಇದೆಯಲ್ಲ ಅದು ಹೆಮ್ಮರವಾದದ್ದು. ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರು ಸಾಮಾನ್ಯವಾಗಿ ಯಾರನ್ನೂ ಹೊಗಳಲ್ಲ. ಅವರು ಒಮ್ಮೆ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ, ಮೈಸೂರಿನ ದಶದಿಕ್ಕುಗಳಲ್ಲಿ ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ, ಕಟ್ಟಡಗಳನ್ನ ಏನನ್ನಾದರೂ ತೋರಿಸಿ ಇದನ್ನು ಯಾರು ಮಾಡಿದರು ಅಂತ ಕೇಳಿದರೆ ಬರೋವಂಥ ಹೆಸರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು. ಅದೇ ರೀತಿ ಮಂಡ್ಯದಲ್ಲಿ ನಿಂತ್ಕೊಂಡು ಒಂದು 4 ದಿಕ್ಕುಗಳತ್ತ ಕೈ ತೋರಿಸಿ ಇದನ್ನು ಯಾರು ಮಾಡಿದರು ಅಂತ ಕೇಳಿದರೆ ಬರುವಂಥ ಹೆಸರು ಕೆ ವಿ ಶಂಕರಗೌಡ. ರೈತರ ಸೊಸೈಟಿ, PES ಕಾಲೇಜು, ವಿವೇಕಾನಂದ ರಂಗಮಂದಿರ, PES ಕಾನೂನು ಕಾಲೇಜು, ಹೀಗೆ ಹಲವಾರು ಕ್ಷೇತ್ರಗಳಿಗೆ ಅವರ ಕೊಡುಗೆ ಇದೆ. ರೈತರ ಸೊಸೈಟಿ ಕಟ್ಟಿದಂಥ ಸಂದರ್ಭದಲ್ಲಿ ವಿ ಗಿರಿಯವರು, ಅಂದಿನ ರಾಷ್ಟ್ರಪತಿ ವಿ ಗಿರಿಯವರು ಆಗಮಿಸಿ ಅದಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಇದು ಮಾತ್ರ ಅಲ್ಲ, ಅವರು ಹೇಳಿದರು, ಆ ಸಂಘ ಬೆಳೀತಾ ಇದ್ದಂಥ ರೀತಿಯನ್ನು ಗಮನಿಸಿ ಇದು ಏಷ್ಯಾ ಖಂಡದಲ್ಲಿ ಅತ್ಯುತ್ತಮವಾದಂತಹ ಸಹಕಾರ ಸಂಘ ಅಂತ ಬಣ್ಣಿಸಿದರು. ಆ ಒಂದು ಶಿಲಾನ್ಯಾಸ ಇವಾಗ ರೈತ ಸಭಾಂಗಣ, ರೈತರ ಸೊಸೈಟಿಯ ನವೀಕರಣ ನಡೀತಿದೆ. ಅಂದು ವಿ ಗಿರಿಯವರು ಶಿಲಾನ್ಯಾಸ ಮಾಡಿದಂಥ ಒಂದು ಅಮೃತ ಶಿಲೆ ಯಾವುದೋ ಮೂಲೆಯಲ್ಲಿ ಬಿದ್ದಿದೆ ಅಂತ ಮಾಹಿತಿ ಇದೆ. ದಯವಿಟ್ಟು ಆ ಒಂದು ಶಿಲೆಗೆ ಈಗೇನು ಅಭಿವೃದ್ಧಿ ಕಾರ್ಯ ನಡೀತಿದೆ ಆ ಎಲ್ಲ ಯಾವುದಾದ್ರೂ ಒಂದು ಜಾಗದಲ್ಲಿ, ಒಂದು ಉತ್ತಮವಾದ ಸ್ಥಳದಲ್ಲಿ, ಹೆಚ್ಚು ಸಾರ್ವಜನಿಕರು ದರ್ಶನ ಮಾಡುವಂಥ ಜಾಗದಲ್ಲಿ ಆ ಶಿಲೆನ, ಆ ಫಲಕನ ಅಳವಡಿಸ್ಬೇಕು. ಆ ಮೂಲಕ ಅದಕ್ಕೆ ಶಂಕರಗೌಡರಿಗೆ ಮತ್ತು ವಿ ಗಿರಿಯವರಿಗೆ ಮತ್ತು ರೈತರ ಸೊಸೈಟಿಗೆ ಒಂದು ಗೌರವವನ್ನು ಹೆಚ್ಚಿಸಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ಮತ್ತು ಕೆ ವಿ ಶಂಕರಗೌಡರು ಶಿಕ್ಷಣಕ್ಕೆ ಕೊಡುಗೆ ನೀಡಿರೋರ ಬಗ್ಗೆ ಹೇಳುವಂಥದ್ದು ಏನಿಲ್ಲ, ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಿನಿ ವಿಶ್ವವಿದ್ಯಾಲಯವನ್ನೇ ತೆರೆದ್ರು, ಅದೊಂದೇ ಸಾಧನೆ ಅಲ್ಲ. ಅವರು ರಾಜಕೀಯ ಕರೆತಂದಂತಹ
ಅವರ ಶಿಷ್ಯ ಜಿ ಮಾದೇಗೌಡರು ಕೂಡ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಆ ಎರಡೂ ವಿದ್ಯಾಸಂಸ್ಥೆಗಳು ಈ ಜಿಲ್ಲೆಯ ಎರಡು ಕಣ್ಣುಗಳಾಗಿ ಬೆಳೆದಿವೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಾ ಬಂದಿವೆ. ಸಾವಿರಾರು ಮಂದಿಗೆ, ಲಕ್ಷಾಂತರ ಮಂದಿಗೆ ಉದ್ಯೋಗ ಕಲ್ಪಿಸಿವೆ. ಸಾವಿರಾರು ಮಂದಿ ಇವತ್ತು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ. ಆ ದೊಡ್ಡ ಕೊಡುಗೆಗೆ ಮೂಲ ಕಾರಣ ಪುರುಷರು ಕೆ ವಿ ಶಂಕರೇಗೌಡರು. ಜೊತೆಗೆ ಕೆ ವಿ ಶಂಕರೇಗೌಡರು ಕೇವಲ ರಾಜಕಾರಣಿ ಆಗಿರಲಿಲ್ಲ. ಅವರಿಗೆ ಅಧಿಕಾರ ಸಿಗ್ತಿಲ್ಲ ಅಂತ ಅವ್ರು ಯಾವತ್ತೂ ಮನೇಲಿ ಕೂತಿಲ್ಲ. ಸಮಾಜದ ಸೇವೆಗೋಸ್ಕರ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರು. ಆ ಕಾರಣದಿಂದನೇ ಈ ಎಲ್ಲ ಸಂಸ್ಥೆಗಳು, ಸಹಕಾರ ಸಂಘ ಇರಬಹುದು, ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಅದು ಸಾಲದು ಅಂಥೇಳಿ ಸಿನಿಮಾ ರಂಗಭೂಮಿ ಅಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅವರು ಒಂದು ಹೊಸ ನೀರು ಅನ್ನೋ ಒಂದು ಸಿನಿಮಾಕ್ಕೆ ಅವ್ರದ್ದು ಬರೆದಂಥ ಕತೆ ಸಿನಿಮಾ ಆಗುತ್ತೆ. ಆ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಅದಾದ ನಂತರ ಅವರು ಮುತ್ತು ಒಂದು ಮುತ್ತು, ಮರೆಯದ ಹಾಡು, ಸಂಕ್ರಾಂತಿ ಈ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ. ಅವರು ನಿರ್ಮಾಣ ಮಾಡಿದಂಥ ಅಥವಾ ಅವರ ಪ್ರೊಡಕ್ಷನ್ನಲ್ಲಿ ಬಂದಂಥ 6 ಸಿನಿಮಾಗಳ ಪೈಕಿ 4 ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಜೊತೆಗೆ ಅವರು ಪಾದುಕಾ ಕಿರೀಟಿ ಅಂತ ಒಂದು ನಾಟಕವನ್ನು ಕೂಡ ರಚನೆ ಮಾಡ್ತಾರೆ, ಒಂದು ರಾಮಾಯಣದ ಒಂದು ಭಾಗವಾಗಿ. ಅದರಲ್ಲಿ ಸ್ವತಃ ದಶರಥನ ಪಾತ್ರನ ಮಾಡ್ತಾರೆ. ಅವರ ಪುತ್ರ ಕೂಡ ಅದರಲ್ಲಿ ರಾಮನ ಪಾತ್ರ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ಈ ರೀತಿ ವಿವಿಧ ಕ್ಷೇತ್ರಗಳಿಗೆ ತನ್ನದೇ ಆದ ಅಪಾರ ಕೊಡುಗೆಯನ್ನು ನೀಡ್ತಾ ಬಂದಂಥ ಕೆ ವಿ ಶಂಕರೇಗೌಡರು ಇವತ್ತು ಮಾದರಿ ಆಗಬೇಕಿದೆ. ಯಾಕೆಂದರೆ ಇವತ್ತಿನ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಬರೀ ಹಣ ಇದ್ದವ್ರು ಮಾತ್ರ ರಾಜಕಾರಣ ಮಾಡುವಂಥದ್ದು, ಅಥವಾ ಯಾವುದೇ ರೂಪದಲ್ಲಾದರೂ ಸರಿ ಹಣ ತಂದಂಥವ್ರು ಮಾತ್ರ ರಾಜಕೀಯಕ್ಕೆ ಯೋಗ್ಯರು ಅನ್ನೋ ರೀತಿಯಲ್ಲಿ ಮತದಾರರು ಕೂಡ ನಿರ್ಣಯ ಮಾಡಿರೋದು ದೊಡ್ಡ ದುರಂತ. ಅದೊಂದು ಕಾರಣದಿಂದ, ಅಂದರೆ ಮತ ಯಾರು ದುಡ್ಡು ಕೊಡ್ತಾನೆ, ಎಲ್ಲಾದರೂ ಸಂಪಾದನೆ ಮಾಡ್ಕೊಂಡು ಬರಲಿ, ನಮಗೆ ದುಡ್ಡು ಕೊಟ್ಟರೆ ಸಾಕು, ನಾವು ಮತ ಹಾಕ್ತೀವಿ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಮಾರಕ. ಇದು ಮುಂದೆ ಯಾವ ದಿಕ್ಕಿಗೆ ತಗೊಂಡೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಯುವ ಜನತೆ ಕನಿಷ್ಠ ಶಂಕರೇಗೌಡರಂಥವರು, ಜಿ ಮಾದೇಗೌಡರಂಥವರು, ಎಚ್ ಡಿ ಚೌಡಯ್ಯ, ಶಂಕರಲಿಂಗೇಗೌಡ ನಾಗಮಂಗಲದ, ಎಚ್ ಡಿ ಕೃಷ್ಣಪ್ಪ, ಬೊಮ್ಮಯ್ಯ, ಈ ಥರ ತುಂಬ ಜನ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಅಂಥವ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅದು ಬಿಟ್ಟು ಇವತ್ತಿನ ರಾಜಕಾರಣಿಗಳ ಹಿಂದೆ ಬಾಲ ಇಟ್ಕೊಂಡು ತಿರುಗಿದ್ರೆ ಖಂಡಿತವಾಗಿಯೂ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶಕ್ಕೆ ಭವಿಷ್ಯ ಇರಲ್ಲ. ರಾಜಕೀಯ ಅನ್ನೋಂಥದ್ದು ಕೇವಲ ಮನೆಗೆ ಸೀಮಿತ ಆಗಿರಬಾರ್ದು, ಮನಸ್ಸಿಗೆ ಸೀಮಿತ ಆಗಿರಬಾರ್ದು, ಹಣಕ್ಕೆ ಸೀಮಿತ ಆಗಿರಬಾರ್ದು. ಈ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ರೀತಿಯಲ್ಲಿ ರಾಜಕೀಯನ ತಗೋಬೇಕು. ರಾಜಕೀಯ ಇವತ್ತು ಏನಾಗಿದೆ ಅಂತಂದರೆ, ರಾಜಕೀಯ ಅಂತ ಅಂದರೆ ಅದು ಮುಟ್ಟಾಡ್ರದ್ದು, ಮೂರ್ಖರದು, ಒಳ್ಳೆಯವರಿಗೆ ರಾಜಕಾರಣ ಅಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೊಂದು ಜನ ಇದೇ ಕಾರಣಕ್ಕೆ ಮತ ಹಾಕಲಿಕ್ಕೆ ಹೋಗಲ್ಲ. ಇದು ನಿಜವಾಗಿಯೂ ಅತ್ಯಂತ ದೊಡ್ಡ ಬೇಜವಾಬ್ದಾರಿತನ ಮಾತ್ರ ಅಲ್ಲ, ಈ ದೇಶಕ್ಕೆ ಮಾಡ್ತಕ್ಕಂಥ ದ್ರೋಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ರೀತಿ ಹಿಂದಿನವರು ಏನು ಈ ಕೆ ವಿ ಶಂಕರೇಗೌಡರು, ಜಿ ಮಾದೇಗೌಡರು, ಎಸ್ ಎಂ ಕೃಷ್ಣ ಅವರು, ಎಚ್ ಕೆ ವೀರಣ್ಣಗೌಡರು, ಇವರು ಎಲ್ಲರೂ ಏನಾದ್ರು ನಿರ್ಧಾರ ತೊಗೊಂಡಿದ್ದೀರಿ, ಈ ಮಂಡ್ಯ ಜಿಲ್ಲೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಇವತ್ತು ಉತ್ತರ ಕರ್ನಾಟಕದ ಕ್ಷೇತ್ರಗಳ ಬಗ್ಗೆ ಗೊತ್ತಿದೆ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳಿದೆ ಇವತ್ತಿಗೂ ಅಂತ. ಅದಕ್ಕಿಂತ ಹೆಚ್ಚು ದೊಡ್ಡ ಸಮಸ್ಯೆಗೆ ನಾವು ಸಿಲುಕ್ತಿದ್ವಿ ಅಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಮಂಡ್ಯದ ಜನ ಇನ್ನಾದರೂ ಒಂದು ಮೌಲ್ಯಯುತ ರಾಜಕಾರಣಕ್ಕೆ ಹೊತ್ತನ್ನು ಕೊಡಬೇಕಾಗಿದೆ. ನೋಡಿ, ಒಂದು ದುರಂತ ಏನಂತ ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಅವಕಾಶ ಆಗುವಂಥ 3 ನಾವು ಕಳ್ಕೊಂಡ್ವಿ. ಈಗಾಗಲೇ ಹೇಳಿದಾಗೆ ಕೆ ವಿ ಶಂಕರೇಗೌಡರಿಗೆ ಒಂದು ಅವಕಾಶ ಬಂತು, ಅವ್ರನ್ನ ತಿರಸ್ಕರಿಸಿದ್ವಿ. ಸಾಹುಕಾರ ಚೆನ್ನಯ್ಯನವ್ರಿಗೆ ಅವಕಾಶ ಬಂತು, ಅವ್ರನ್ನ ತಿರಸ್ಕರಿಸಿದ್ವಿ. ಎಚ್ ಕೆ ವೀರಣ್ಣಗೌಡರಿಗೆ ಅವಕಾಶ ಬಂತು, ಅವ್ರನ್ನೂ ತಿರಸ್ಕರಿಸಿದ್ವಿ. ಅದೃಷ್ಟವಶಾತ್ ಎಸ್ ಎಂ ಕೃಷ್ಣ ಅವ್ರಿಗೆ ಒಂದು ಅವಕಾಶ ಸಿಕ್ತು. ಆದರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ ಬಳಿಕ ಮತ್ತೆ ಇಲ್ಲಿ ಚುನಾವಣೆಗೆ ನಿಂತ್ಕೊಳ್ಳಿಕ್ಕೆ ಹೆದರ್ಕೊಂಡು ಓಡೋಗುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ. ಮತ್ತು ಮಂಡ್ಯದ ರಾಜಕೀಯ ಅಂತ ಅಂದರೆ ಅವತ್ತು ಕೆ ವಿ ಶಂಕರೇಗೌಡರ ಪ್ರಭುತ್ವ ಇತ್ತು, ಅವರ ನಾಯಕತ್ವ ಇತ್ತು. ಅವರು ಹೇಳಿದ್ದೇ ಮಾತು ಒಂದು ವೇದವಾಕ್ಯ ಅನ್ನೋ ರೀತಿಯಲ್ಲಿ ನಡ್ಕೋತಾ ಇದ್ರು ಮಂಡ್ಯದ ಮತದಾರರು. ಅವ್ರನ್ನ ಸೋಲಿಸಿರಬಹುದು, ಆದರೆ ಅವರು ಹೇಳ್ದಂಥವ್ರನ್ನ ಗೆಲ್ಸ್ಕೊಂಡು ಬಂದಂಥ ಉದಾಹರಣೆಗಳು ಸಾಕಷ್ಟಿವೆ. ಆ ನಂತರದಲ್ಲಿ ಯಾಕೋ ಗೊತ್ತಿಲ್ಲ, ಮಂಡ್ಯದ ಜಿಲ್ಲೆಯ ರಾಜಕಾರಣದ ಹಿಡಿತ ಬೇರೆಯವರ ಕೈಗೆ ಹೋಗಿ ಸಿಗಾಕೋತು. ಮಂಡ್ಯದ ಗೌಡರು, ಮಂಡ್ಯ ಅಂದರೆ ಇಂಡಿಯಾ, ಮಂಡ್ಯದ ಗಂಡುಗಳು, ಮಂಡ್ಯ ಅಂದರೆ ಏನು ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜಕಾರಣ ಆ ಬಳಿಕ ಗೌಡರ ನಾಯಕತ್ವ ಅಂದರೆ ಬೇರೆಯವರು ಅನ್ನೋ ರೀತಿಯಲ್ಲಿ ಯಾರು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಅಂಥ ದುಸ್ಥಿತಿಗೆ ನಾವು ಮಂಡ್ಯ ಜಿಲ್ಲೆ ಬಂದು ನಿಂತಿದ್ದು ನಿಜಕ್ಕೂ ವಿಷಾದನೀಯ. ಎಂತೆಂಥ ರಾಜಕಾರಣಿಗಳು ಇವತ್ತು ತೆರೆಮರೆಗೆ ಸರಿತಿದ್ದಾರೆ. ಅದರಲ್ಲೂ ಕೆ ವಿ ಶಂಕರೇಗೌಡರು ಹುಟ್ಟಾಕ್ತಂಥ ರಾಜಕಾರಣಿಗಳ ಕುಟುಂಬದವರು ಇವತ್ತು ರಾಜಕಾರಣದಿಂದ ದೂರ ಉಳಿಯುವಂಥ ಸನ್ನಿವೇಶ ಬಂದಿದೆ. ಕೆ ವಿ ಶಂಕರೇಗೌಡರ ಮೊಮ್ಮಗನಂತವರು ಕೂಡ ಇಲ್ಲಿ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಎಸ್ ಟಿ ಜಯರಾಮ್ ಅವ್ರ ಪುತ್ರ ಎಷ್ಟೇ
ಪರದಾಡಿದ್ರು ರಾಜಕಾರಣ ಮಾಡೋಕ್ಕಾಗ್ತಿಲ್ಲ. ಒಂದು ಅದ್ಭುತವಾದಂಥ ಹೋರಾಟದ ಮೂಲಕ ರಾಜಕೀಯ ಪ್ರವೇಶ ಮಾಡಿದಂಥ MS ಸಿದ್ದರಾಜು ಅವ್ರ ಕುಟುಂಬ ಇವತ್ತು ರಾಜಕೀಯದಿಂದ ದೂರ ಉಳಿದಿದೆ. ಹೀಗೆ ತುಂಬ ಜನಗಳ ನೀವು ನೋಡಿ, ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ನಮಗೆ ಬೇಕಿರೋದು ಇವತ್ತು ಹಣ ಅನ್ನೋ ರೀತಿಯಲ್ಲಿ ನಾವು ಹೋಗ್ತಿರೋದ್ರಿಂದ ಇಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇನ್ನಾದರೂ ಮತದಾರರು ಅಂದರೆ ಪ್ರಭುಗಳು ನಾವು ಅನ್ನೋದನ್ನು ಯೋಚನೆ ಮಾಡದೆ ರಾಜಕಾರಣಿಗಳ ಗುಲಾಮರ ರೀತಿ ನಡ್ಕೊಂಡು ಹೋದಂಥ ಸಂದರ್ಭ ಮುಂದುವರೆದ್ರೆ ಖಂಡಿತವಾಗಿಯೂ ಈ ದೇಶಕ್ಕೆ ಭವಿಷ್ಯ ಇರಲ್ಲ. ಆ ನಿಟ್ಟಿನಿಂದ ದೂರ ಬಂದು ನಮ್ಮದು ದೇಶ, ನಮ್ಮದು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುಗಳು, ನಾವೇ ಪ್ರಭುಗಳು ಅನ್ನುವಂಥ ಮನಸ್ಥಿತಿಯನ್ನು ಇನ್ನಾದರೂ ಬೆಳೆಸ್ಕೋಬೇಕು. ಯುವಜನತೆ ಪ್ರಮುಖವಾಗಿ ಏನು ಈ ಮಹನೀಯ ರಾಜಕಾರಣಿಗಳಿದ್ದಾರೆ ಅಂಥವ್ರನ್ನ ಸ್ಮರಿಸ್ಕೊಂಡು ಅಂಥವ್ರ ಆದರ್ಶಗಳನ್ನ ಅಳವಡಿಸ್ಕೊಂಡು ಹೋದರೆ ಈ ದೇಶಕ್ಕೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಒಂದು ಭವಿಷ್ಯ ಅಂತ ಹೇಳ್ತಾ ಎಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಮನವಿ ಮಾಡ್ಕೋತೀನಿ. KV ಶಂಕರೇಗೌಡರ ಜನ್ಮದಿನದ ಈ ದಿನ ಈ ಜಿಲ್ಲೆಯ ರಾಜಕೀಯ ದಿಕ್ಸೂಚಿಯನ್ನು ಬದಲಾಯಿಸಲಿ ಅಂತ ಕೋರ್ಕೊಳ್ತಾ ನನ್ನ ಒಂದು ಮನವಿಯನ್ನು ಮಾಡ್ಕೋತಿದ್ದೀನಿ. ಮುಂದಿನ ಮತ್ತೊಂದು ವಿಶೇಷ ವರದಿಯೊಂದಿಗೆ ಅಥವಾ ಈ ಜಿಲ್ಲೆ ಕಂಡಂಥ ಇನ್ನೂ ಸಾಕಷ್ಟು ಮಹನೀಯರಿದ್ದಾರೆ ಅಂಥವರ ಜನ್ಮದಿನದ ಸಂದರ್ಭಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಪರ್ವ TV. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.